ಒಂದು ಡಿಫ್ರೆಂಟ್ ಆಗಿರೋ ಕತೆ ಬರೆದು ಡಿಫ್ರೆಂಟ್ ಆಗಿರೋ ಟೈಟ್ಲ್ ಕೊಡೋಣ ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡಿದೆ. ಆದರೂ ಕೊನೆಗೂ ಈ ಶಾರ್ಟ್ ಮೂವಿ ಹೆಸರು ಸಿಗಲೇ ಇಲ್ಲ. ಅದಕ್ಕೆ ಈ ಶಾರ್ಟ್ ಮೂವಿ ಹೆಸರು ಮಾವ. ಅರ್ಥ ಮಾಡ್ಕೊಳ್ಳಿ, ಸದ್ಯಕ್ಕೆ ಮನೆ ಖಾಲಿ ಮಾಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಹೌದು, ಇದು ದೇವದ ಮನೆ ಅಂತಲೇ ಅನ್ಕೊಳ್ಳಿ. ಬೆಳಗ್ಗೆಯಿಂದ ಸುಮ್ಮನೆ ತಲೆ ತಿಂತಾನೇ ಇದ್ದಾರೆ. ಏನಾಯ್ತು? ಏನ್ರಿ ಇಷ್ಟೊಂದು ಗಾಬರಿ ಆಗಿದ್ದೀರಾ? ನಿಮ್ಗೇನಾಗಿದೆ ಅಂತ ಹೇಳಿ ಫಸ್ಟ್. ಇಷ್ಟೊತ್ತು ರೂಮ್ನಲ್ಲೇ ಬಿದ್ದಿದ್ದೆ. ನೀವು ಕುಡ್ಕೊಂಡಿದ್ದೀರಿ ಅಂತ ಹೇಳಿ. ರೂಮ್ ಒಳಗಿದ್ದು. ರೂಮ್ ಒಳಗ ಜಾಗ ಬಿಡಿ. ಯಾರು ಇಲ್ವಲ್ಲ? ಏಯ್, ಈಗ ತಾನೇ ಇಲ್ಲೇ ಇದ್ದಲ್ಲೇ. ಆಫೀಸಲ್ಲಿ ಬಾಸ್ ಕಾಟ, ಮನೇಲಿ ನಿಮ್ ಕಾಟ. ಬಡ್ಕೋತಿರ್ತೀನಿ, ಡ್ರಿಂಕ್ಸ್ ಮಾಡ್ಕೊಂಡು ಕತೆ ಬರಿಬೇಡಿ. ಏಯ್, ನೀನಿಲ್ಲೇ ಇರು. ರೀ, ಏನ್ರಿ ಆಯ್ತು ನಿಮ್ಗೆ? ನಾನು ಬರೋವರೆಗೂ ಈ ರೂಮಿಂದ ಒಂದ್ ಹೆಜ್ಜೆ ಆ ಕಡೆ ಈ ಕಡೆ ಹಾಕ್ಬಾರ್ದು ನೀನು. ಈ ಮನೇಲಿ ಯಾವಾಗಲೂ ಲೋ ವೋಲ್ಟೇಜ್. ಯಾರು ಇಲ್ವಲ್ಲ. ಕಾಲಿಂಗ್ ಬೆಲ್ ಯಾರು ಮಾಡಿದ್ರು? ಸಾರಿಕಾ, ಹೊರಗೆ ಬಂದಿದ್ದೀನು. ಒಬ್ರೇ ಹೊರಗಡೆ ನಿಂತ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ನೀನು ಹೊರಗೆ ಬಂದು ಹೇಳು ಫಸ್ಟು. ಹೊರಗಿಂದನೇ ಬರ್ತಾ ಇದ್ದೀವಿ, ಒಳಗಿಂದ ಬರಕ್ಕೆ ನೀವು ಕೂಡ ಹಾಕಿದ್ದೀರಾ? ಹೌದು, ನೀನು ಹೊರಗಡೆ ಕೂಡಾಕ್ಬಿಟ್ಟೆ ಬಂದಿದ್ದು. ಹೌದಾ, ಬನ್ನಿ ನೋಡೋಣ. ಮೂರು ಸಲ ಕಾಲಿಂಗ್ ಬಿಲ್ ಮಾಡಿ 3 ಸಲ ಒಳಗೆ ಬರ್ತಾ ಇದೆಯಾ? ಮತ್ತೆ ಮತ್ತೆ ಬರ್ತಾನೆ ಇದೆಯಾ? ಏಯ್, ಹುಚ್ಚಿಡಿಸಿದೀಯ ನನಗೆ, ಹುಚ್ಚಿಡಿಸಿದೀಯ ನನಗೆ. ಡೈರೆಕ್ಟರ್ ಭರತ್ ಬೋಪಣ್ಣವ್ರೆ, ಕೂತ್ಕೊಳ್ಳಿ. ನೀರು ಕುಡಿ. ಸುಮ್ಮನೆ ಟೆನ್ಷನ್ ಆಗ್ತಾ ಇದ್ದೀರಾ. ಇನ್ನು ಮುಂದೆ ಕುಡ್ಕೊಂಡು ಕತೆ ಬರೆಯೋದನ್ನ ಕಡಿಮೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಮಲ್ಕೊಳ್ಳಿ. ಗಾಬರಿ ಆಗ್ಬಿಡಿ, ನಾನೇ ಡೋರ್ ಓಪನ್ ಮಾಡ್ತೀನಿ. ಡೋರ್ ಓಪನ್ ಮಾಡೋದಕ್ಕೆ ಯಾಕೆ ಇಷ್ಟು ಲೇಟು? ರೂಮಲ್ಲ, ಯಾರೇ ರೂಮಲ್ಲಿ? ನಿಮ್ಗೆ 3 times ಕಾಲಿಂಗ್ ಬೆಲ್ ಆಯ್ತು ಅಂದ್ರಿ, ನಾನು 3 times ಬಂದಿದೆ ಅಂತ ಹೇಳಿದ್ರಿ. ಈಗ ನನ್ನ ಜೊತೆ ರಿಪೀಟ್ ಆಗ್ತಿದೆ ಗೊತ್ತಾ? ಸಪೋರ್ಟ್ ಮಾಡೋದಂತೆ ನಿಜ, ಬಟ್ ನಿನ್ನ ಸ್ಟೋರಿನ ನನ್ನ ಶಾರ್ಟ್ ಮೂವಿ ಹಾಕೊಳ್ಳೋದು.
ರೀ ಇದು ಸ್ಟೋರಿ ಅಲ್ಲ ಕಣ್ರಿ. ನಾನಂತೂ ಫುಲ್ ಟೈರ್ಡ್, ಡಿಸ್ಟರ್ಬ್ ಮಾಡಬೇಡ. ಯಾರು ನೋಡೆ? ರೀ ನಂಗೆ ತುಂಬಾ ಭಯ ಆಗ್ತಾ ಇದೆ. ಏನು ನಿಮ್ಮ ಅಪ್ಪ ಸತ್ತೋಗ್ಬಿಡ್ನಾ? ರೀ ಒಂದ್ಸಲ ಗಿನ್ಸಿ. ಬನ್ನಿ ಇಲ್ಲಿ. ಎಲ್ಲಿ ಕರ್ಕೊ ಹೋಗ್ತಿದ್ಯೆ? ಏನಣ್ಣ ಅದಕ್ಕೆ ಇವತ್ತು ವೆಲ್ಕಮ್ ಮಾಡಕ್ಕೆ ಇಬ್ರು ಒಟ್ಟಿಗೆ ನಿಂತ್ಬಿಟ್ಟಿದ್ದೀರಾ? ಇಬ್ರದ್ದು ಊಟ ಆಯ್ತಾ? ನಮ್ಮದು ತುಂಬ ಹೊಟ್ಟೆ ಹಸಿದೆ, ಅದಕ್ಕೆ ಊಟ ಹಾಕಿ. ನೋಡಮ್ಮ, ಡೈಲಿ ನನಗೆ ಹುಚ್ಚ ಅಂತಿದ್ದಳು, ಇವತ್ತು ಅವಳೇ ಹುಚ್ಚ ಬಂದಂಗೆ ಆಡ್ತಿದ್ದಾಳೆ. ಕಾಲಿಂಗ್ ಬೆಲ್ ಅಂತೆ, ದೆವ್ವ ಅಂತೆ. ನನ್ನ ಮಾತು ನೀವಿಬ್ರು ನಂಬ್ತಾನೆ ಇಲ್ಲ, ನಂಬೋದು ಇಲ್ಲ. ನಿನ್ನ ಮಾತು ನಂಬಲ್ಲ, ನಿಮ್ಮ ಅಪ್ಪನ ಮಾತು ನಾನು ಕೇಳಲ್ಲ. ನಮ್ಮಪ್ಪನ ಮ್ಯಾಟ್ರ್ ಹಾಕ್ರಿ ಇಲ್ಲಿ. ಹ್ಞೂ ಮತ್ತೆ ಬೆಳಗ್ಗೆಯಿಂದನೂ ಕಾಲ್ ಮಾಡ್ತಾನೆ ಇದ್ದಾರೆ. ನಾಯಿ ಸಾಕಿ, ಕಳ್ರ ಕಾಟ ಜಾಸ್ತಿ ಇದೆ, ಮನೆ ಖಾಲಿ ಮಾಡ್ಬೇಕಂತೆ, ಈ ಮನೇಲಿ ದೆವ್ವ ಇದೆಯಂತೆ. ಏಯ್ ಹೋಗೆ ಮಲ್ಕೊಳೆ. ಸರಿ, ಇಬ್ರು ಮಲ್ಕೊಳ್ಳಿ, ನಾನು ಮಲ್ಕೋತೀನಿ. ಎದುರಿಸ್ಬೇಡ, ಸುಮ್ಮನಿರೇ. ಗಂಡಸರಾಗಿ ಎತ್ಕೊಂಡು ಎದುರ್ಕೊಳ್ತೀರಲ್ಲ ನೀವು. ಎದುರ್ಕಳ್ದ ನಾನಾ? ನಾಯನಾ ಡೋರ್ ಓಪನ್ ಮಾಡಮ್ಮ, ನಾನು ನಿದ್ದೆ ಬೇರೆ ಹೇಳು, ಮಲ್ಕೋತೀನಿ. ಮಲ್ಕೊಳ್ಳಿ, ನಾನೇ ಡೋರ್ ಓಪನ್ ಮಾಡ್ತೀನಿ. ಇಷ್ಟೊತ್ತಲ್ಲಿ ಯಾರು? ಈ ಕಡೆ ಬಾ. ಊಟ ಮಾಡ್ದ? ATM ತಗೊಂಡೋಗಕ್ಕೆ ಬಂದ್ವಿ. ನಾವು ನಾಳೆ ಬರೋದು, ಬೇಗ ಮಲ್ಕೋ, ಹುಷಾರು, ಡೋರ್ ಚೆನ್ನಾಗಿ ಲಾಕ್ ಮಾಡ್ಕೊ. ಹಾಯ್ ಅದಕ್ಕೆ, ಊಟ ಮಾಡಿದ್ರಾ? ಆಯ್ತಮ್ಮ. ಅಣ್ಣ, ಏನ್ ಸ್ಟೋರಿ ರೈಟಿಂಗಾ? ಹ್ಞೂ ಕಣಮ್ಮ. ಗುಡ್ ನೈಟ್ ಇಬ್ಬರಿಗೂ. ಗುಡ್ ನೈಟ್. ಗುಡ್ ನೈಟ್. ಎಣ್ಣೆ ನಮ್ದು, ಊಟ ನಿಮ್ದು, ಊಟ ನಮ್ದು, ಎಣ್ಣೆ ನಮ್ದು, ಊಟ ಯಾಕೋ ಹಿಂಗ್ ಓಡ್ಬಿಡ್ತಿದ್ಯಾ? ಏನಾಯ್ತು? ಆ ಮನೆ ಸತ್ತು 6 ತಿಂಗಳಾಯ್ತಲ್ವೇನ್ರು? 6 ತಿಂಗಳೇನು 9 ತಿಂಗಳಾಯ್ತು, ಮ್ಯಾಟ್ರೇನ್ ಹೇಳು. ದೆವ್ವ ಕಣ್ರು, ಆ ಮನೆಯಿಂದ ನನ್ನ ದೆವ್ವ ಕರೀತಿತ್ತು ಕಣ್ರು. ನೆಮ್ಮದಿಯಾಗಿ ಎಣ್ಣೆ ಹೊಡೆಯಕ್ಕೂ ಬಿಡಲ್ವಲ್ರ ಇವನು. ಎಲ್ಲೋ ದೆವ್ವ?
ಮೇಡಮ್ ಭರತ್ ಅವ್ರು ಇನ್ನೂ ಎದ್ದಿಲ್ವಾ? ಏನ್ ಹೇಳಿ ನಿಮ್ ಫ್ರೆಂಡ್ ಬಗ್ಗೆ? ನೈಟ್ ಆದ್ರೆ ಡ್ರಿಂಕ್ಸ್ ಮಾಡೋದು, ಕುತ್ಕೊಂಡ್ ಸ್ಟೋರಿ ಬರೆಯೋದು, ಕನ್ಸೇನಾದ್ರೂ ಬಿತ್ತು ಅಂದ್ರೆ ಅದನ್ನೇ ಶಾರ್ಟ್ ಮೂವಿ ಮಾಡ್ಕೊಳ್ಳೋದು. ವಿಚಿತ್ರ ಕನ್ಸ್ಬಿಡ್ಲಿ ಅಂತಾನೆ ನಾವ್ ಸತ್ತೋಗಿದೀವಿ ಅಂತಾರ ಫೋಟೋ ಫ್ರೇಮ್ ಹಾಕ್ಸಿ ರೂಮ್ ಅಲ್ಲಿ ಇಟ್ಕೊಂಡಿದ್ದಾರೆ. ಶಾರ್ಟ್ ಮೂವಿಗೆ ಏನಂತ ಹೆಸರಿಟ್ಟಿದ್ದೀರಿ ಡೈರೆಕ್ಟರ್ ಭರತ್ ಬೋಪಣ್ಣ ಅವರು? ಟಿಂಗ್ ಟಾಂಗ್. ಟಿಂಗ್ ಟಾಂಗಾ? ಟಿಂಗ್ ಟಾಂಗಾ?